ಇವ್ರಿಲ್ಲ ಅಂದ್ರೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಲ್ಲ. ಗೊತ್ತು ಗೊತ್ತು. ನನ್ ತಲೆಗ್ ಬಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನು ಅಂತಂದರೆ ಮದರ್ಸ್ ಡೇ ಸ್ಪೆಷಲ್. ಮೊದಲನೇದಾಗಿ ಎಲ್ಲ ಅಮ್ಮಂದಿರಿಗೂ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಮದರ್ಸ್ ಡೇಗೆ ನಾನು ನಮ್ಮಮ್ಮನ ನಮ್ಮ ಚಿಕ್ಕಮ್ಮನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಬರೀ ಹೊರಗಡೆ ಮಾತ್ರ ಅಲ್ಲ, 2 ದಿವಸ ಸ್ಟೇಕೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮಂಗೆ ಗೊತ್ತು ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ, ಆದರೆ ನಮ್ಮ ಚಿಕ್ಕಮ್ಮಂಗೆ ಗೊತ್ತಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಅವ್ರಿಗೆ ಒಂದು ಕ್ಲೂ ಕೂಡ ಇಲ್ಲ, ನಾನು ಅವ್ರಿಗೆ ಏನೂ ಹೇಳೂ ಇಲ್ಲ. ಸೊ ಹಾಗಾಗಿ ಇವಾಗ ಸಡನ್ನಾಗಿ ನಾವು ಅವ್ರ ಮನೆಗೆ ಹೋಗಿ ಸಡನ್ನಾಗಿ ಕರ್ಕೊಂಡು ಹೋಗಬೇಕು ಅಂತ ಇದ್ದೀವಿ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರು ಬರ್ತಾರಾ ಬರಲ್ವಾ, ಆ್ಯಂಡ್ ಅವ್ರು ಬಂದಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಟೇ ಟ್ಯೂನ್. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಕ್ಕೂ ಮುಂಚೆ ಮಧ್ಯ ದಾರಿಲಿ ಒಬ್ಬರು ಇಂಟ್ರೆಸ್ಟಿಂಗ್ ವ್ಯಕ್ತಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರು ಯಾರು ಅಂತ ಗೆಸ್ ಮಾಡಿ. ಇಲ್ಲಿ ನೋಡಿ, ನಮ್ಮ ಗಣಿಯವರು ಇವರೇ ನಮ್ಮ ಅತಿಥಿ. ನೋಡಿದ್ರಲ್ಲ, ನಮ್ಮ ಇಂಟ್ರೆಸ್ಟಿಂಗ್ ವ್ಯಕ್ತಿ ಇವರೇ. ಇವರಿಲ್ಲ ಅಂದ್ರೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಲ್ಲ. ಯಾಕೆಂದ್ರೆ ನಮ್ಗೊಂದು ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಇವನಿದ್ರೆ ಆ ಎಂಟರ್ಟೈನ್ಮೆಂಟ್ ಸಿಗೋದು. ಗಣಿ, ಇನ್ನೊಂದು ವಿಷಯ, ನಮ್ ಚಿಕ್ಕಮ್ಮ ಬರ್ತಾ ಇದಾರೆ ಕಣೋ. ಗೊತ್ತು ಗೊತ್ತು. ಅವನಿಗೆ ನಮ್ ಚಿಕ್ಕಮ್ಮ ಬರ್ತಿದ್ದಾರೆ ಅಂದ್ರೇನೆ ಭಯ ಆಗುತ್ತೆ. ಅವ್ರಂದ್ರೆ ಭಯ ಅವನಿಗೆ. ನೋಡಿದ್ಯಾ ನನ್ ತಂಗಿ ಹೆಂಗಿಟ್ಟಿದ್ದಾಳ ಹವಾ ಅಂತ, ಅದಕ್ಕೆ ಈಗ್ಲೂ ಭಯ ಆಗ್ತಾ ಇದೆಯಾ? ಓಕೆ, ಲೆಟ್ಸ್ ಎಂಜಾಯ್ ಗಣಿ. ಇನ್ ಫಿಯರ್ ವಿಲ್ ಎಂಜಾಯ್. ಏನು ಚಿಕ್ಕಮ್ಮ ಇರ್ತಾರಲ್ಲ ಅದಕ್ಕೇನೋ ಫಿಯರ್, ಸುಮ್ನಿರೋ. ಓಕೆ ಫೈನ್, ದೆನ್ ಹೊರಡೋಣ. ಲೆಟ್ಸ್ ಗೋ. ಓಕೆ, ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀನಿ. ಅವರಿಬ್ರಿಗೂ ಕಾರಲ್ಲೇ ಕುತ್ಕೊಳ್ಳಿ, ಬರಬೇಡಿ ಅಂತ ಹೇಳಿದ್ದೀನಿ. ಇವ್ರ ಮನೆ ಇರೋದು 2nd ಫ್ಲೋರ್. 10 ವರ್ಷೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಹಲೋ. ಏನಪ್ಪ, ಏನ್ ಸಮಾಚಾರ? ನೀನೇ ಹೇಳ್ಬೇಕು ನಮ್ಗೆ. ಯಾರಪ್ಪ ಫೋನು? ಕಷ್ಟ ಅವಳಿಗೆ. ಯಾಕೆ ತಿಳಿಸ್ಬೇಕು, ರಜಾ ಅಲ್ವಾ ಇವತ್ತು? ವರ್ಕ್ ಫ್ರಮ್ ಹೋಮ್. ಸರಿ ವರ್ಕ್ ಫ್ರಮ್ ಹೋಮಾ? ಓಕೆ, ತಿಳಿಸ್ಬೇಕು ಇವಳಿಗೆ. ವರ್ಕ್ ಫ್ರಮ್ ಹೋಮ್. ಏನ್ ಇಷ್ಟು ದಿನ ಇಷ್ಟೊತ್ತಾದ್ರೂ ತಿಂಡಿ ತಿಂದಿಲ್ವೇನೆ ನೀನು? ಏನಮ್ಮ ಹೇಳೋದ್ ಲೇಟು, ಗೊತ್ತಲ್ಲ, ರಾತ್ರಿ ಬಂದಿದ್ ಲೇಟ್. ಅವಳು ಕೆಲ್ಸದಿಂದ ಕೆಲಸ ಜಾಸ್ತಿ, ಅದಕ್ಕೋಸ್ಕರ ಏನ್ ಮಾಡ್ತೀಯ? ಏನ್ ಸಮಾಚಾರ? ಹೇಳು. ಅಮ್ಮ ಬಂದ? ಅಮ್ಮ ಬಂದಿದ್ದಾಳೆ, ಕೆಳಗಿದ್ದಾಳೆ. ಹೊರಗಡೆ ಹೋಗ್ಬೇಕು, ಎದ್ದೇಳು, ರೆಡಿಯಾಗು ಬೇಗ. ಹೊರಗಡೆನಾ? ಎಲ್ಲಿ? ನಮ್ಮ ಚಿಕ್ಕಮ್ಮ ಶಾಕ್ ಹೋಗ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಹೊರಗಡೆ ಹೋಗ್ತಾ ಇದ್ದಿದ್ದು ನಾನು ಅವಳು ಇಬ್ರೇನೆ. ಇವತ್ತು ಸಡನ್ ಆಗಿ ನಮ್ಮ ಚಿಕ್ಕಮ್ಮನ್ನು ಕರೆದ್ಬಿಟ್ನಲ್ಲ. ಪ್ರತಿ ಸಲ ನಾನು ನನ್ನ ತಂಗಿನೇ ಹೊರಗಡೆ ಹೋಗ್ತಾ ಇದ್ವಿ. ಸಡನ್ ಆಗಿ ನಮ್ಮ ಚಿಕ್ಕಮ್ಮಂಗೆ ನೀನು ರೆಡಿ ಆಗು, ಹೊರಗಡೆ ಹೋಗೋಣ ಅಂತ ಹೇಳ್ತಿದೀವಲ್ಲ, ಅದಕ್ಕೆ ಶಾಕ್ ಆಗಿದೆ ತಾನೆ ನಿನಗೆ? ಹೌದು, ಮತ್ತೆ ಯಾವಾಗ್ಲೂ ನೀವು ಅಕ್ಕ ತಂಗಿರ ಹೋಗ್ತೀರಾ, ನಮ್ಮನ್ನೆಲ್ಲ ಮಕ್ಕಳಿದ್ದೀರಾ. ಆಯ್ತು, ಬೇಗ ಅವಳಿಗೆ ಕೊಡೋದೇನು, ಅವಳು ತಿಂತಾಳೆ. ನೀನು ಹೋಗಿ ರೆಡಿ ಆಗು. ಬೇಗ ಹೋಗಿ ಚಿಕ್ಕಮ್ಮ. ಅಬ್ಬಬ್ಬಬ್ಬ, ಅವ್ರೆ ಇದು ಓಕೆ ವೆಲ್ಕಮ್ ಅಂತ ಸೂಪರ್ ಎಕ್ಸೈಟೆಡ್ ಆಗೋಗಿದ್ದಾಳೆ ಅವಳು. ಅದಂತೂ ನಿಜ. ಸೂಪರ್ ಎಕ್ಸೈಟೆಡ್ ಆಗೋಗ್ಬಿಟ್ಟಿದ್ದಾಳೆ. ನಾನು ಈ ಡ್ರೆಸ್ ಹಾಕೊಂಡಿದ್ದಾಗ ಕೇಳಿದ್ಲು, ಏನು ಇವತ್ತು ಈ ತರ ಡ್ರೆಸ್ ಹಾಕೊಂಡಿದ್ಯಾ, ಮನೇಲಿರುತ್ತಾನೆ ಅಂತ. ನಾನ್ ಸುಮ್ನೆ ಹಾಕೊಂಡೆ ಅಂತಂದೆ. ನೋಡಿದ್ರೆ ನೀನ್ ಬಂದ್ ಹೇಳಿದ್ಯಲ್ಲ, ಅದಕ್ಕೆ. ಏನಪ್ಪಾ ಇಷ್ಟ ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಹೌದಪ್ಪ, ಮತ್ತೆ ನೀವು ಕರ್ಕೊಂಡು ಹೋಗೋದೇ ರೇರಲ್ವಾ, ಅದಕ್ಕೋಸ್ಕರ ಪಟ್ಟಂತ ರೆಡಿ ಆಗ್ಬಿಟ್ಟೆ. ಅಬ್ಬಾ, ಸರಿ ಹೋಗು. ಹಾಗೆ ಒಂದು 2 ದಿವ್ಸಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊ. ಏನಪ್ಪ 2 ದಿವಸಕ್ಕ? ಏನ್ ಎಲ್ಲೋಗ್ತಾನೇನೋ, ಚಿಕ್ಕಪ್ಪಂಗೆ ಹೇಳಿಲ್ಲ, ಒಂದು ಇಲ್ಲ. ನಾವ್ ಹೇಳಿದೀವಿ, ಅವಳೆಲ್ಲ ಹೇಳಿದಾಳು ಚಿಕ್ಕಪ್ಪಂಗೆ. ಹೌದೇನ ಬಿಟ್ಟೆ? ನೀನು ನಮ್ಗೇನು ಹೇಳೇ ಇಲ್ವಲ್ಲೇ, ಏನು ಸರ್ಪ್ರೈಸು? ಅದಕ್ಕೆ ಸರ್ಪ್ರೈಸ್ ಅಂತಾನೆ ಹೇಳಿಲ್ಲ. ಸರಿ ಓಕೆಪ್ಪ. ಬೇಗ ರೆಡಿ ಆಗ್ಬೇಕಲ್ವೇನೆ ನೀನು? ಎಷ್ಟು ನಿಧಾನಕ್ಕೆ ತಿಂತಾ ಇದೆಯಾ ನೋಡು. ಎಲ್ಲೇ ಹೋಗ್ಬೇಕಾದ್ರು ಲೇಟ್. ಇವಳು ಲೇಟ್ ಲತೀಫ್ ಅಂದ್ರೆ ಲೇಟ್ ಲತೀಫ್. ನಿಧಾನಕ್ಕೆ ತಿನ್ಬೇಕು.
ಇಷ್ಟರಲ್ಲೇ ನಾನು ದುಬೈ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ನೋಡಿ. ಅದ್ರಲ್ಲಿ ನಮ್ಮ ಅಣ್ಣ ಏನ್ ಹೇಳಿದಾನೆ ಅಂತ ಗೊತ್ತಾಗುತ್ತೆ. ಏನಪ್ಪ ಇದು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿಯಾ? ಪಟ್ 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 ಅಂತ ರೆಡಿ ಆಗ್ಬಿಟ್ಟಿದ್ದೀನಿ. ಓ ಮೈ ಗಾಡ್, ನೀವೇನ್ ಸರ್ಪ್ರೈಸ್ ಕೊಡ್ತೀರೋ ನಾವು ಹಂಗೆ ಸರ್ಪ್ರೈಸ್ ಕೊಡ್ತೀವಿ. ಅಬ್ಬಾ ಅಷ್ಟೇ. ಅಲ್ಲ ಕರೆದ ತಕ್ಷಣ ಇನ್ನೆಲ್ಲೂ ಹಂಗ್ ಬರೋದೇ ಇಲ್ಲ. ಏನ್ ಮಾಡೋದಮ್ಮ ಮತ್ತೆ? ನಾವ್ ಎಲ್ಲೇ ಕರೀಲಿ, ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅಯ್ಯೋ ನಾನು ಮಠಕ್ಕೆ ಹೋಗ್ಬೇಕು, ಅಯ್ಯೋ ನನಗೆ ಆ ಕೆಲಸ ಇದೆ, ಅಯ್ಯೋ ನಾನು ಹೂಬತ್ತಿ ಮಾಡ್ಬೇಕು, ಏನಾರು ಒಂದ್ ಹೇಳ್ತಾನೆ ಇರ್ತಾರೆ. ಇವತ್ತು ಕರೆದ ತಕ್ಷಣ ಬರ್ತಾ ಇದಾರೆ. ಅದು ಯಾಕೆ ಅಂದ್ರೆ ಅವ್ರ ಅಕ್ಕ ಬಂದಿದಾರಲ್ಲ ಅದಕ್ಕೋಸ್ಕರ. ಅವ್ರ ಅಕ್ಕ ಬಂದಿರೋದಕ್ಕೋಸ್ಕರ ಅಷ್ಟೇ. ಅಕ್ಕ ತಂಗಿ ಒಟ್ಟಿಗೆ ಎನಿ ಗೆಸಸ್ ನಾವೆಲ್ಲ ಹೋಗ್ಬೋದು ಅಂತ? ನೋ ಐಡಿಯಾ. ನೋ ಐಡಿಯಾ. ಸುಮ್ನೆ ಬರ್ತಾ ಇದೀಯಾ? ಕಾರ್ಡ್ ಇಟ್ಕೊಂಡಿದ್ಯಾ? ವಿಚ್ ಕಾರ್ಡ್? ATM ಕಾರ್ಡ್. ATM? ನೀನು ನನ್ನ ಮಗಳಿಬ್ರು ಇದ್ದೀರಲ್ಲ. ಅಬ್ಬಾ ಸರಿ ಆಯ್ತು, ನಡಿ ಕೆಳಗೆ. ಅಮ್ಮ ಇದ್ದಾಳೆ, ಕೆಳಗೆ ಹೋಗು. ಅಲ್ಲ ಬೇಗ ಹೋಗ್ಬೇಕು ಅಂತ ಹೇಳಿದೀನಿ ತಾನೆ. ಚಿಕ್ಕಮ್ಮಂಗಾದ್ರೂ ಗೊತ್ತಿರಲ್ಲ, ನಿನಗೆ ಗೊತ್ತಿತ್ತು ತಾನೆ. ಹಾಕ್ಲಾ ದುಬೈದೊಂದು ಫೋಟೋ? ಯು ಆರ್ ಮೈ ಲವ್ಲಿ ಸಿಸ್ಟರ್, ಸ್ವೀಟ್ ಸಿಸ್ಟರ್ ಅಲ್ವಪ್ಪ? ಬೇಗ ನಡಿ, ಅಲ್ಲಿ ಕೆಳಗೆ ಕಾಯ್ತಾ ಇದಾರೆ ಪಾಪ, ಅವ್ರು ಬಿಸ್ಲಿದೆ, ನಡಿ ಬೇಗ. ಆಯ್ತಾಯ್ತು. ಅಯ್ಯೋ ಇವ್ರು ಎಷ್ಟು ಲೇಟ್ ಮಾಡ್ತಾರಮ್ಮ. ವೇಟಿಂಗ್, ಅವಾಗ್ಲಿಂದ ವೇಟಿಂಗ್. ಗುಂಡು ಮಮ್ಮಿ ಬನ್ನಿ ಬೇಗ. ಯಾವಾಗ್ಲೂ ಲೇಟ್, ಎಲ್ಲೋದ್ರು ಇವಳು ಲೇಟ್. ಅಯ್ಯೋ ಏನ್ ಕ್ಲೀನ್ ಮಾಡ್ಬಾರ್ದೇನೆ? ಮಳೆ ನಂಗೆ ಆಗೋಯ್ತಪ್ಪ. ಒಳಗಡೆ ನೋಡು ಕಾರ್ ಎಷ್ಟು ನೀಟ್ ಆಗಿದೆ. ಐ ಅಗ್ರಿ ವಿತ್ ಯು. ಒಳಗಡೆ ನೀಟ್ ಆಗಿದೆ. ಆಚೆ ಮಳೆ ಎಲ್ಲ ಬಂದು ಹಂಗಾಗಿದೆ. ಆಯ್ತಾ, ಹೋಗ್ಲಿ ಬಿಡು, ನೀನ್ ನೊಂದ್ಕೋಬೇಡ. ನಾಳೆ ನೀನ್ ನೀಟಾಗಿ ಕ್ಲೀನ್ ಮಾಡ್ಕೊಡು. ನೋ ವೇ, ಚಾನ್ಸೇ ಇಲ್ಲ. ವೈ ಶುಡ್ ಐ ಕ್ಲೀನ್? ಬ್ರದರ್ ಇದಾರಲ್ಲ ಗಡಿ ಮಾಡಿಸ್ಕೊ. ನಿಮ್ ಸಿಸ್ತಿದಾರಲ್ಲ, ನೀವುಗಳೇ ಓಡಾಡೋ ಜಾಸ್ತಿ. ಇವಳ ಜೊತೆ ಮಾಡಿ ಕೂತ್ಕೊಂಡು. ಇಲ್ಲ ಬೇಡ ಸಿಸ್, ಕಾರ್ ಕ್ಲೀನ್ ಆಗಿಲ್ಲ ಆಂಟಿಗೆ ಬೇಡ. ಒಳಗಡೆ ಕ್ಲೀನ್ ಆಗಿದೆ, ಗುಡ್ಸೈಡ್ ಅಲ್ಲಿ ಮಾಡಿ ಹೋದ್ಮೇಲೆ ಕ್ಲೀನ್. ನನಗೆ ಹಾಕ್ಬಿಟ್ರಲ್ಲ ಸೀಟ್ ಎಲ್ಲ ಕ್ಲೀನ್ ಆಗಿದ್ಯಪ್ಪ. ಹೊರಗಡೆ ಹೋದ್ಮೇಲೆ ಕ್ಲೀನ್ ಮಾಡಿ. ಆಯ್ತು, ನಾವು ಮೂರ್ ಜನ ಸೇರ್ಕೊಂಡ್ ಮಾಡ್ಲೇಬೇಕು ಖಂಡಿತ. ಅದೇ ಜೊತೆಗ್ ನೀವಿಬ್ರು. ಓಕೆನಾ? ನೋ ವೇ, ಚಾನ್ಸೇ ಇಲ್ಲ. ಓಕೆ, our journey begins. Our journey begins now. ಹಳ್ಳಿ ಅನ್ಕೊಂಡಿದ್ದೆ, ಹಳ್ಳಿ ಬಿಟ್ಬಿಟ್ಟು ಕಾಡಿಗೆ ಎಂಟರ್ ಆದಂಗಿದೆ ನನಗೆ. ಈ ಕಾಡಲ್ಲಿ ಎಲ್ಲ ಈಗ ವೈಲ್ಡ್ ಲೈಫ್ ಇದು. ಅದು ಫೋಟೋಗ್ರಫಿ ಮಾಡೋರು ಬರ್ತಾರೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಫೋಟೋ ಬರೀ ಫೋಟೋ ತೆಗಿಯಕ್ ಬರ್ತಾರೆ. ನೀನು ಇದೆಲ್ಲ ನೋಡ್ಕೋ, ಕಣ್ ತುಂಬ್ಕೋ. ಅಮೃತ ಸಿಸ್, ಜೋಶ್ ಜೋಶ್. ಏನಪ್ಪ ಮಲ್ಕೊಂಡ್ಬಿಟ್ಟಿದ್ದೀರಾ? ಹಾ, ಮತ್ತೆ ಆಕ್ಟಿವಿಟೀಸ್ಗೆಲ್ಲ ಯಾವಾಗ ಹೋಗೋದು? 5 ಮಿನಿಟ್ಸ್ ಸಾಕಾಗಲ್ವೇ? 1/2 an hour ರೆಸ್ಟ್ ಮಾಡ್ಬೇಕು. ಆಯ್ತು, 1 hour ರೆಸ್ಟ್ ಮಾಡಿ. ಓಕೆನಾ? ಸರಿ, ಓಕೆ ಓಕೆ ಆಯ್ತು. ಒಂದು 1 hour ಮಲ್ಕೊಂಡು ರೆಸ್ಟ್ ಮಾಡೋಣ, ಆಮೇಲೆ ಹೋಗೋಣ. ಓಕೆನಾ? ಓಕೆನಾ? ಓಕೆ. ನೋಡಿದ್ರಲ್ಲ ಇಬ್ರು ಹೇಗ್ ಚೈಲ್ಡ್ಗಳ ತರ ಆಡ್ತಾರೆ ಅಂತ ನೋಡಿ ಇಲ್ಲಿ. ಓಕೆ ಫೈನ್. ನನ್ ತಲೆಗೆ ಬಿತ್ತು. 1 hour ರೆಸ್ಟ್ ಮಾಡ್ತೀವಿ, ಅದಾದ್ಮೇಲೆ ಬೇರೆ ಆಕ್ಟಿವಿಟೀಸ್ಗಳಿಗೆ ಹೋಗ್ತೀವಿ. ಓಕೆ,
ಹೇಗೆ ಅನಿಸ್ತಿದೆ? ಭಯ ಆಗ್ತಿದ್ಯಾ? ಖಂಡಿತ ಇಲ್ಲ. ಅಕ್ಕು ಹಿಪ್ ಹಿಪ್ ಹುರೇ ಹಿಪ್ ಹಿಪ್ ಹುರೇ. ಅಭಿಮಾನಿ ಮಾಡೋದು. ಥ್ಯಾಂಕ್ ಯು. ನಿಮ್ ಸೀರಿಯಲ್ ಬಂತು ಅಂದ್ರೆ ಅಖಿಲ್ ಅಂಡೇಶ್ವರಿ ನಿಮ್ಮ ಕಾಂಬಿನೇಷನ್ ನೋಡಬೇಕು ಅಂತ ಅಡಿಗೆನೂ ಮಾಡ್ತಿರ್ಲಿಲ್ಲ. ಅಮ್ಮ ಅಡಿಗೆ ಅಂದ್ರೆ ವೇಟ್ ಇರು ಇದೊಂದು ಸೀರಿಯಲ್ ಮುಗ್ದೋಲಿ ಆಮೇಲೆ ಮಾಡೋಣ ಅಂತ ಹೇಳ್ತಿದ್ರು. ಥ್ಯಾಂಕ್ ಯು. ನಿಮ್ಮ ಅಮ್ಮಂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು. ಫ್ಯಾನ್ ಬೇಸ್ ಇದೆ. ಹೌದಾ? ಅಯ್ಯೋ, ಯಾವ ಊರು? ಪಾದ್ರಳ್ಳಿ. ಓಕೆ ಪಾದ್ರಳ್ಳಿ ಪಾರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ಆಂಟಿ ರೆಡಿ ಆಗ್ತಾ ಇದ್ದಾರೆ ಲಾಂಗೆಸ್ಟ್ ಜಿಪ್ಲೈನಲ್ಲಿ ಹೋಗೋದಕ್ಕೆ. ನೋಡಿ, ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ಇನ್ನೊಂದು ಆರೆಂಜ್ ಕಲರು, ಅಲ್ಲಿಗೆ ಹೋಗ್ಬೇಕೀಗ. ಹೇಗಿದೆ ಆಂಟಿ ಫೀಲ್? ಸೂಪರ್ ಆಗಿ ಆಂಟಿ ನಿಮಗೆ? ನಂದು ಫಸ್ಟ್ ಟೈಮ್ ಅಪ್ಪ. ಇವಳಾದ್ರೆ ಮಗಳ ಜೊತೆ ಕಲ್ಲು ಮಲಾನೆಲ್ಲ ಮಾಡಿ ಅಭ್ಯಾಸ ಇದೆ. ನಂದು ಫಸ್ಟ್ ಟೈಮು, ಒಂದು ಎಕ್ಸ್ಪೀರಿಯನ್ಸ್. ಐ ಆಮ್ ಎಕ್ಸೈಟೆಡ್. ಎಲ್ಲೂ ಭಯ ಬೀಳ್ಬೇಡಿ. ಓಕೆ, ಬಿ ಹ್ಯಾಪಿ. ಥ್ಯಾಂಕ್ ಯು. ಸ್ಟೇ ಬೋಲ್ಡ್. ಜಾಕಿ ಚಾನ್, ನಮ್ ಜಾಕಿ ಚಾನ್ ರೆಡಿ ಆಗಿದ್ದಾರೆ. ನನ್ ಕಮಂಗಿ ತಮ್ಮ ರೆಡಿ ಇದ್ದಾನೆ. ಎಸ್, ಜಾಕಿ ಚಾನ್. ಏನಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀರಾ? ಯಾರು ಬರ್ತಿದ್ದಾರೆ ಅಲ್ಲಿಂದ? ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ. ವಾವ್, ಮೇಡಮ್ ಲೆಗ್ ಅಪ್. ಗೋಪ್ರೋ ಅಲ್ಲಿ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾನೇ. ನೀಟಾಗಿದ್ಯಾ? ಕರೆಕ್ಟ್ ಆಗಿದ್ಯಾ? ನಾವು ಸೇಮ್ ಮೋಕ್ಷಿತ. ಅರೆ ಜಲ್ದಿ ಜಲ್ದಿ ನಡಿ ನಡಿ. ನನ್ನ ತಂಗಿ ಬಂದು ಬಂದ್ಬಿಟ್ರಾ? ಏನು ಅಂದ್ರೆ, ಯಾಕೆಂದ್ರೆ ಕೇಳಿಸ್ಕೊಳ್ಳಿ, ಅಲ್ಲ ಒಂದ್ ನಿಮಿಷ ಅಲ್ಲ, ಅದೇ ಇಲ್ಲಿ ಕೇಳಿಸ್ಕೊ, ಆಮೇಲೆ ಮಾಡೋದನ್ನ. ನಾನು ನಿಮ್ಮಿಬ್ರು ಇವಾಗ ಒಂದ್ಸಲ ಜೋರಾಗಿ ಕಿಚ್ಚೋಣ, ಏನ್ ಮಾಡ್ತಾನೆ ಅಂತ ನೋಡೋಣ. ಓಕೆ, ಇರ್ಲಿ ಬಾರಪ್ಪ, ನಮ್ಗೆ ಹಿಂಗೆಲ್ಲ ಹಿಂಸೆ ಇಡ್ತಾನವನು. ಓಕೆನಾ? ಸರಿ, 3, 2, 1. ಹೋಗ್ಲಿ ಬಿಡ, ಪಾಪ ಮಲಗಿದ್ದಾನೆ. ನಾನ್ ಮಲ್ಕೊಂಡಿದ್ದಾಗ ಕಾಲು ಹಿಡಿತಾನೆ, ಕೈ ಹಿಡಿತಾನೆ, ನಿದ್ದೆ ಮಾಡಕ್ ಬಿಡಲ್ಲ, ದಿಂಬಲ್ ಹೊಡಿತಾನೆ. ಇನ್ನೊಂದ್ಸತಿ ಮಾಡ್ತಿದ್ರು. ಬೇಡ 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 ಪಾಪ ಬಿಡು. ನಿದ್ದೆ ಬರ್ತಾ ಇದೆಯಾ? ಬರ್ತಾ ಇದೆ, ಟಯರ್ಡ್ ಆಗಿದೆ ಪಾಪ. ಆ ಹುಡ್ಗಂಗ್ ಡಿಸ್ಟರ್ಬ್ ಮಾಡಿ ಈಗ ನಿನಗೆ ನಿದ್ದೆ ಬರ್ತಾ ಇದೆ. ನಾನು ಮಧ್ಯಾಹ್ನ ಮಲ್ಕೋತೀನಿ ಅಂದಾಗ ಅವನೇನು ನನಗೆ ಡಿಸ್ಟರ್ಬ್ ಮಾಡ್ದಲ್ಲ, ಏನಿರ್ಲಿಲ್ಲ. ಅವನು ನನಗೆ ಹಿಂಸೆನೆ ಮಾಡಿದ್ದು. ಕಾಲು ಎಳೆದು ಪಿಲ್ಲೋ ಎಸ್ದು. ಪಾಪ ಕಣೆ, ಅವನಿನ್ನ ಚಿಕ್ಕವನು. ಚಿಕ್ಕವನ್ಗೆ ನಾನು ಚಿಕ್ಕವಳ ತರ, ನಾನು ಚಿಕ್ಕವಳಪ್ಪ. ಓಕೆ, ಸೊ ಇವತ್ತಿನ ನನ್ನ ಈ ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮಂಗೆ ಹೇಗೆ ಸರ್ಪ್ರೈಸ್ ಕೊಟ್ವಿ ಆ್ಯಂಡ್ ನಾವು ಹೇಗೆ ಮಜಾ ಮಾಡಿದ್ವಿ ಆ್ಯಂಡ್ ಗಣಿ ನಮ್ಗೆ ಎಷ್ಟು ಕಾಟ ಕೊಟ್ಟ, ನಾವು ಅವನಿಗೆ ಹೇಗೆ ಕಾಟ ಕೊಟ್ವಿ ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ. ನಮ್ಮ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರು ಕಮೆಂಟು ಮಾಡೋದು ಮಾತ್ರ ಮರಿಬೇಡಿ. ಅಪ್ಪ ಸಬ್ಸ್ಕ್ರೈಬ್ ಕೂಡ ಮಾಡಲಿ. ಅದವ್ರು ಮರಿದಲ್ಲೇ ಮಾಡ್ತಾರೆ ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ನಿಜವಾಗ್ಲೂ ತುಂಬ ಒಳ್ಳೊಳ್ಳೆ ಮೆಸೇಜಸ್ಗಳನ್ನ ಓದ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ. ಓಕೆ, ಬಾಯ್, ಟೇಕ್ ಕೇರ್.